D55 ಸಿನಿಮಾವನ್ನ ಯಾರು ನಿರ್ಮಾಣ ಮಾಡ್ತಿದ್ದಾರೆ? ಈ ಪ್ರಶ್ನೆ ಶುರುವಾಗಿದ್ದು ಡಿ ಬಾಸ್ ರವರ ಹುಟ್ಟುಹಬ್ಬದ ದಿನ ಫೆಬ್ರವರಿ 16ರಂದು ಡಿ ಬಾಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ನಿರ್ಮಾಪಕ MG ರಾಮಮೂರ್ತಿರವರು D55 ಹೆಸರಿನಲ್ಲಿ ಡಿ ಬಾಸ್ಗೆ ಶುಭಾಶಯವನ್ನ ತಿಳಿಸಿದ್ರು. ಅವರ ಹಾಗೆಯೇ ನಿರ್ಮಾಪಕ ದುಷ್ಯಂತ್ ಕೂಡ D55 ಎಂಬ ಹೆಸರಿನಿಂದಲೇ ಡಿ ಬಾಸ್ಗೆ ಶುಭಾಶಯವನ್ನ ತಿಳಿಸಿದ್ರು. ಡಿ ಬಾಸ್ ಅಭಿಮಾನಿಗಳಿಗೆ ಹಾಗೂ ಚಿತ್ರ ಪ್ರೇಮಿಗಳಿಗೆ ಈ ವಿಚಾರ ಸ್ವಲ್ಪ ಗೊಂದಲವನ್ನ ಕ್ರಿಯೇಟ್ ಮಾಡಿತ್ತು. ಹಾಗಾದ್ರೆ ಡಿ ಬಾಸ್ ರವರ 55ನೇ ಸಿನಿಮಾ ಯಾರಿಗೆ, ಡಿ ಬಾಸ್ ಯಾರಿಗೆ ಕಾಲ್ ಶೀಟ್ ಅನ್ನ ನೀಡಿದ್ದಾರೆ ಎಂಬ ಗೊಂದಲ ಪ್ರತಿಯೊಬ್ಬರಿಗೂ ಶುರುವಾಗಿದೆ. ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದ್ದು ಮೆಜೆಸ್ಟಿಕ್ ಸಿನಿಮಾವನ್ನ ನಿರ್ಮಾಣ ಮಾಡಿದ MG ರಾಮಮೂರ್ತಿ ಅವರಿಗೆ D55 ಸಿನಿಮಾ ಮಾಡಲು ಅವಕಾಶ ಸಿಕ್ಕಿದೆ. ಈ ಹಿಂದೆ ಮಾಧ್ಯಮವೊಂದರಲ್ಲಿ ಮೆಜೆಸ್ಟಿಕ್ 2 ಸಿನಿಮಾವನ್ನ ಮಾಡುವುದಾಗಿ ಹೇಳಿಕೊಂಡಿದ್ರು. ಆದರೆ ಆ ಸಿನಿಮಾಗೆ ಯಾರು ನಾಯಕ ನಟರಾಗ್ತಾರೆ ಎಂಬುದು ಕನ್ಫರ್ಮ್ ಆಗಿರಲಿಲ್ಲ. ಈ ಕುರಿತು ಮಾತನಾಡಿದ MG ರಾಮಮೂರ್ತಿ ಅವರು ದರ್ಶನ್ ರವರನ್ನ ಕೇಳಿಕೊಂಡೇ D55 ಸಿನಿಮಾವನ್ನ ಫಿಕ್ಸ್ ಮಾಡಿಕೊಂಡಿದ್ದೇನೆ ಎಂದು ಹೇಳ್ತಿದ್ದಾರೆ. ಮೆಜೆಸ್ಟಿಕ್ 2 ಸಿನಿಮಾ ಮಾಡುವುದಾಗಿ ಹೇಳಿಕೊಂಡಿದ್ದ MG ರಾಮಮೂರ್ತಿ ಅವರು ಸದ್ಯಕ್ಕೆ ಟೈಟಲ್ ಏನು ಎಂದು ಫಿಕ್ಸ್ ಮಾಡಿಕೊಂಡಿಲ್ಲ ಎಂದು ಹೇಳ್ತಿದ್ದಾರೆ. ಹಾಗೂ ಈ ಸಿನಿಮಾಗೆ ನಾಯಕಿ ಯಾರು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆದರೆ ತೆಲುಗು ಚಿತ್ರರಂಗದಿಂದ ಕೀರ್ತಿ ಸುರೇಶ್ ಡಿ ಬಾಸ್ ಜೊತೆ ನಟಿಸ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ D55 ಸಿನಿಮಾಗೆ ಬಹುಪಾಲು ಕೀರ್ತಿ ಸುರೇಶ್ ರವರೇ ನಟಿಸ್ತಾರೆ ಎನ್ನುತ್ತಿದ್ದಾರೆ ಅಭಿಮಾನಿಗಳು. D55 ಸಿನಿಮಾದ ಟೈಟಲ್ ಕೂಡ ಲಾಂಚ್ ಆಗಿಲ್ಲ. ಒಂದು ವೇಳೆ ನಿರ್ಮಾಪಕರು ಹೇಳಿದಂತೆ D55 ನಿಂದ ಮೆಜೆಸ್ಟಿಕ್ 2 ಸಿನಿಮಾ ಬಂದ್ರೆ ಈ ಸಿನಿಮಾದಲ್ಲಿ ಡಿ ಬಾಸ್ ಜೊತೆ ಕೀರ್ತಿ ಸುರೇಶ್ ಅವರು ಅಭಿನಯಿಸಿದ್ರೆ ಅಭಿಮಾನಿಗಳಿಗಂತೂ ಹಬ್ಬವೋ ಹಬ್ಬ. ನೀವೇನಂತೀರ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 55ನೇ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಮೆಜೆಸ್ಟಿಕ್ ದಾಸಾಗಿ ಮತ್ತೆ ಡಿ ಬಾಸ್ ಎಂಟ್ರಿ ಕೊಟ್ರೆ ಹೇಗಿರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೂ ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.